ಪಾಲಿಕೆಯ ಆವರಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ. ಪೌರ ಕಾರ್ಮಿಕರ ಮಕ್ಕಳಿಗೆ ಬಹುಮಾನ ವಿತರಣೆ. ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸಲಾಯಿತು. ಶಾಸಕ ಜ್ಯೋತಿ ಗಣೇಶ್ ಹಾಗೂ ಕಮಿಷನರ್ ಸೇರಿ ಅಧಿಕಾರಿಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ನಗರದ ಎಲ್ಲಾ ವಾರ್ಡ್ನಲ್ಲಿ ಪ್ರತಿನಿತ್ಯ ಸ್ವಚ್ಛತಾ ಕೆಲಸ ಮಾಡುವ ಪೌರ ಕಾರ್ಮಿಕರನ್ನ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಮಹಾನಗರ ಪಾಲಿಕೆಯ ವತಿಯಿಂದ ಕ್ರೀಡಾ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿದ್ದು, ಸ್ಪರ್ಧೆಯಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಹಾಗೂ ಎಸ್ಸಿ, ಎಸ್ಟಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪೌರ ಕಾರ್ಮಿಕರ ಮಕ್ಕಳಿಗೆ ಸನ್ಮಾನವನ್ನ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್, ಪೌರ ಕಾರ್ಮಿಕರು ಎಂದರೆ ಕೀಳಾಗಿ ನೋಡುವುದಲ್ಲ, ಎಲ್ಲರಿಗೂ ಸ್ವಾಭಿಮಾನ ಇರುತ್ತೆ, ಎಲ್ಲರೂ ಕೂಡ ಮನುಷ್ಯರೇ. ಪೌರ ಕಾರ್ಮಿಕರನ್ನ ನಮ್ಮಲ್ಲಿ ಒಬ್ಬರಂತೆ ನೋಡಬೇಕು. ಪೌರ ಕಾರ್ಮಿಕರು ಕೆಲಸ ಮಾಡುವಾಗ ಸರಿಯಾಗಿ ಸೂಕ್ತ ಸೇಫ್ಟಿ ಕ್ರಮಗಳನ್ನ ಅನುಸರಿಸಬೇಕು. ಪೌರ ಕಾರ್ಮಿಕರ ಜೊತೆ ಸದಾಕಾಲ ಎಲ್ಲಾ ವರ್ಗದ ಅಧಿಕಾರಿಗಳು ಇರ್ತಾರೆ. ಯಾವ ಪೌರ ಕಾರ್ಮಿಕರು ಎಂತಹ ಸಮಯದಲ್ಲೂ ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ ಎಂದು ಪೌರ ಕಾರ್ಮಿಕರಿಗೆ ಧೈರ್ಯ ತುಂಬಿದ್ರು. ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಹಾಡು ಹೇಳೋದು, ನಾವು ಯಾವ ರೀತಿ ದಿನನಿತ್ಯ ಊರನ್ನ ಶುಚಿತ್ವವಾಗಿ ಇಟ್ಕೊಂತೀವಿ ಅವೆಲ್ಲವನ್ನೂ ಕೂಡ ಹಾಡಿನಲ್ಲಿ ಹೇಳಿದ್ರು. ಮೇಡಮ್ ಹೇಳೋರು, ಇವರೇ ಲಿರಿಕ್ಸ್ ಸ್ಕ್ರಿಪ್ಟ್ ಬರ್ದಿದ್ದಾರೆ ಅಂತ. ಅಂದ್ರೆ ಅದು ಒಂದ್ ಕಡೆ ಹಾಡಲ್ಲಿ ಏನ್ ಕಾಯಕ ಮಾಡ್ತೀವಿ ಅಂತ ಹೇಳಿದ್ರು, ಇನ್ನೊಂದ್ ಕಡೆ ನೋವು ಕೂಡ ಇದೆ. ಯಾಕಂದ್ರೆ ಈ ಇಡೀ ಭೂಮಿನಲ್ಲಿ ಎಲ್ಲರನ್ನೂ ಒಂದೇ ತರ ನೋಡಲ್ಲ. ನಾಯಿನ ನಾಯಿಯಾಗಿ ನೋಡ್ತೀವಿ, ಬೇರೆಯವ್ರನ್ನ ಹುಲಿನ ಹುಲಿಯಾಗಿ ನೋಡ್ತೀವಿ, ಸಿಂಹನ ಸಿಂಹವಾಗಿ ನೋಡ್ತೀವಿ, ಅದು ಪ್ರಾಣಿಗಳಲ್ಲಿ. ಆದ್ರೆ ನಾವೆಲ್ಲ ಮನುಷ್ಯರಲ್ಲಿ ಒಂದು ಡಿಗ್ನಿಟಿ ಆಫ್ ಲೇಬರ್ ಅಂತಿದೆ. ಈ ಫ್ರಾನ್ಸ್ನಲ್ಲಿ ಒಂದು ಡಿಗ್ನಿಟಿ ಆಫ್ ಲೇಬರ್ ಅಂತ ಯುರೋಪ್ನಲ್ಲಿ ಅದು ಫೇಮಸ್. ಆದ್ರೆ ನಮ್ಮ ದೇಶದಲ್ಲಿ ಇನ್ನೂ ಬಂದಿಲ್ಲ ಅದು. ಇನ್ನು ಏನು ಬರ್ದಿರೋ ಅಂತ ಮಗು ಒಂದು ಸಾಹುಕಾರ ಇದ್ರೆ ಅವ್ರಿಗೆ ಅಣ್ಣ ಅಣ್ಣ ಅಂತಾರೆ. ವಯಸ್ಸಾಗಿರೋ ಅಂತ ಏನೋ ಒಂದು ಕೆಲಸದಲ್ಲಿ ಬೇರೆ ಇರ್ಬೋದು, ಸಣ್ಣ ಕೆಲಸ ಮಾಡೋರಿಗೆ ಏಕವಚನದಲ್ಲಿ ಮಾತಾಡ್ತಾರೆ. ಇದು ನಮ್ಮ ದೇಶದಲ್ಲಿ ಯಾವಾಗ ಸರಿ ಹೋಗಲ್ವೋ ಅದು ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ಆ ಡಿಗ್ನಿಟಿ ಆಫ್ ಲೇಬರ್, ಅವನು ಏನೇ ಇರಲಿ, ಯಾವುದೇ ಕೆಲಸ ಮಾಡಲಿ, ಅಟೆಂಡರ್ ಇರಲಿ, ಕಸ ಹೊಡೆಯವನಿರಲಿ, IAS ಆಫೀಸರ್ ಆಗಿರಲಿ, ಅವನು MLA ಇರಲಿ, ಮಿನಿಸ್ಟರ್ ಆಗಿರಲಿ, ಎಲ್ಲರಿಗೂ ಕೂಡ ಒಂದು ಮಾನವೀಯತೆಯಿಂದ ನೋಡುವಂಥದ್ದನ್ನ ಮೊದಲನೇದಾಗಿ ಕಲ್ತ್ರೆ. ಯಾಕಂದ್ರೆ ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾರಿಗೂ ಇಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಆಗದಿರೋ ರೀತಿಯಲ್ಲಿ ಫಸ್ಟ್ ನಾಗರಿಕರಿಂದ ಆದಿಯಾಗಿ, MLA ಆದಿಯಾಗಿ, ಮಿನಿಸ್ಟರ್ ಆದಿಯಾಗಿ, ದೊಡ್ಡ ಅಧಿಕಾರಿಗಳ ಆದಿಯಾಗಿ ಎಲ್ಲರೂ ಕೂಡ ಎಲ್ಲರನ್ನು ಕಾಣುವಂತ ರೀತಿಯಲ್ಲಿ ನಾವು ನೋಡಿದಾಗ ಎಲ್ಲ ಒಂದ್ ಕಡೆ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಬರ್ತದೆ. ಅದರಿಂದ ನಾವು ಎಲ್ಲವ್ರನ್ನ ಮನುಷ್ಯರ ರೀತಿ ನೋಡೋದಲ್ಲ, ಪ್ರಾಣಿಗಳ ರೀತಿಯಲ್ಲಿ ನಾವು ಟ್ರೀಟ್ ಮಾಡಿದ್ರೆ ಅಲ್ಲೇ ಅವ್ರಿಗೂ ಕುಗ್ಗೋಗ್ತಾರೆ ಮತ್ತು ಅವ್ರಿಗೆ ರೋಷನೂ ಬರ್ತದೆ. ಕುಗ್ಗೋಗೋದು ಒಂದ್ ಭಾಗ, ಇನ್ನೊಂದು ರೋಷ ಬಂದು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮುಜೀಬ್ ಅವರು ಇದಾರೆ ಇಲ್ಲಿ ಬಂದು ಸ್ಟ್ರೈಕ್ ಮತ್ತೊಂದಕ್ಕೂ ಹುಮ್ಮಸ್ಸಿಂದ ಹೋಗೋದಕ್ಕೂ ಕೂಡ ಅದಕ್ಕೂ ಕಾರಣ ಆಗ್ತದೆ. ಆದ್ರಿಂದ ನಾನು ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಬೇಡ್ಕೊಳ್ಳೋದು, ನಾವು ಎಲ್ಲರೂ ಮನುಷ್ಯರೇ. ಅದರಿಂದ ಎಲ್ಲರೂ ಕೂಡ ಒಂದೇ, ಎಲ್ಲರನ್ನೂ ಕೂಡ ನಾವು ಗೌರವದಿಂದ ಕಾಣುವಂಥದ್ದನ್ನ ನನ್ನ ಆದಿಯಾಗಿ ನನ್ನಿಂದನೂ ಕೂಡ ಎಲ್ಲರಿಗೂ ಕೂಡ ನಾನು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ಆ ಡಿಗ್ನಿಟಿ ಆಫ್ ಲೇಬರ್ ಅನ್ನು ನಾವೆಲ್ಲರೂ ಕೂಡ ನಡೆಸ್ಕೋಬೇಕು, ಪಾಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪೌರ ಕಾರ್ಮಿಕರು ಈ ದೇಶದ ಶುಚಿತ್ವವನ್ನ ಕಾಪಾಡ್ಕೊಳ್ಳುವಂಥದ್ದು, ಅದನ್ನ ಅರ್ಥಕೊಂಡು ನಮ್ಮ ನರೇಂದ್ರ ಮೋದಿಯವರ ಹಾದಿಯಾಗಿ, കാരണം ಮಹಾತ್ಮ ಗಾಂಧಿಯಿಂದನೂ ಕೂಡ ನಾವು ಸ್ವಚ್ಛತೆ ಬಗ್ಗೆ ನೋಡಿದ್ವಿ. ನಾವು ಸುತ್ತಮುತ್ತ ಏನು ಸ್ವಚ್ಛತೆಯಿಂದ ಇದ್ರೆ ಅದು ನಮ್ದು ರಾಮರಾಜ್ಯ ಆಗ್ತದೆ, ಒಂದು ಕನಸಿನ ಒಂದು ದೇಶ ಆಗ್ತದೆ ಅಂತ ಹೇಳಿದ್ರು. ಇತ್ತೀಚಿನ ದಿವಸಗಳಲ್ಲಿ ನರೇಂದ್ರ ಮೋದಿ ಅವರು ಕೂಡ ಅದನ್ನ ಪ್ರತಿಪಾದಿಸ್ತಾ ಒಂದು ಪೌರ ಕಾರ್ಮಿಕರ ಒಂದು ಪಾದವನ್ನು ಪೂಜೆ ಮಾಡಿ. ಇನ್ನು ಪಾಲಿಕೆ ಆಯುಕ್ತರಾದ ಅಶ್ವಿಜಾ ಅವರು ಮಾತನಾಡಿ, ತುಮಕೂರಿನಲ್ಲಿ ಪೌರ ಕಾರ್ಮಿಕರಿಲ್ಲದೆ ನಾವು ಯಾರೂ ಅಲ್ಲ. ನಮ್ಮ ಪಾಲಿಕೆಗೆ, ನಮ್ಮ ತುಮಕೂರಿಗೆ ನಮ್ಮ ಪೌರ ಕಾರ್ಮಿಕರೇ ಹೆಮ್ಮೆ. ಅದರಲ್ಲೂ ನಮ್ಮ ತುಮಕೂರು ಗಿನ್ನಿಸ್ ದಾಖಲೆಗೆ ತುಂಬಾ ಸಹಕಾರ ಕೊಟ್ಟಿದ್ದೀರಿ. ತುಮಕೂರು ಸ್ವಚ್ಛವಾಗಿರುವುದಕ್ಕೆ ಪೌರ ಕಾರ್ಮಿಕರೇ ಕಾರಣ ಎಂದು ಪೌರ ಕಾರ್ಮಿಕರನ್ನ ಅಭಿನಂದಿಸಿದ್ರು. ಅಲ್ಲದೆ ಹೆಬ್ಬಾಕ ಬಳಿ ಇರುವ ಜಾಗವನ್ನ ಪೌರ ಕಾರ್ಮಿಕರಿಗೆ ಆದಷ್ಟು ಬೇಗ ಹಸ್ತಾಂತರ ಮಾಡಲಾಗುವುದು ಎಂದು ತಿಳಿಸಿದ್ರು. ನೋಡ್ಕೋಬೇಕು, ಏನೇ ತೊಂದರೆ ಆದ್ರೂ ಇಮಿಡಿಯೇಟ್ಲಿ ತಾವು ಡಾಕ್ಟರ್ ಹತ್ರ ಅಪ್ರೋಚ್ ಆಗಬೇಕು. ನಮ್ಮಲ್ಲಿನೂ ಎಲ್ಲ ಸ್ಕೀಮ್ಸ್ ಇದೆ. ಪುಷ್ಪಲತಾ ಅವರು ಇದ್ದಾರೆ, ಅವ್ರನ್ನ ಬಿಡಬೇಡಿ. ನಿಮ್ಮ ಮೆಡಿಕಲ್ ಬಿಲ್ಸ್ ಎಲ್ಲ ಅವ್ರಿಗೆ ಕೊಡಿ. ಎಲ್ಲ ಮೆಡಿಕಲ್ ಬಿಲ್ಸ್ ಎಲ್ಲ ಕ್ಲಿಯರ್ ಮಾಡಿ ಕೊಡಬೇಕು. ಆಮೇಲೆ ಒಂದು ಆರೋಗ್ಯ ಚಿಕಿತ್ಸೆ ಮೇಳನೂ ಸಹ ಮಾಡಿದ್ವಿ. ಅದು ಮೊನ್ನೆ ಒಂದು ಸ್ಮಾಲ್ ರೇಂಜಲ್ಲಿ ಒಂದು ದೊಡ್ಡ ಆರೋಗ್ಯ ಮೇಳನೂ ಆರ್ಗನೈಸ್ ಮಾಡೋಕ್ಕೆ
ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅತಿ ಶೀಘ್ರದಲ್ಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಸಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಎಲ್ಲನೂ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ತಾವು ಎಲ್ಲೇ ಕೆಲಸ ಮಾಡಬೇಕಾದ್ರೆ ಸೇಫ್ಟಿ ಈಸ್ ಫಸ್ಟ್. ಸೊ ತಮ್ಮ ಸುತ್ತಮುತ್ತ ಏನಿದೆ ಎಲ್ಲ ನೋಡ್ಕೊಳ್ಳಿ. ಎಸ್ಪೆಷಲಿ UGD ಚೇಂಬರ್ಸ್ ಯಾವುದೇ ರೀತಿಯಾಗಿ ಮ್ಯಾನ್ಯಲ್ ಸ್ಕೇವೆಂಜಸ್ ಆಗೋದೆಲ್ಲ ಆಗಬಾರ್ದು. ಇವಾಗೆಲ್ಲನೂ ಮಷೀನ್ಸ್ ಬಂದಿದೆ. ಸೊ ಎಲ್ಲ ಮಷೀನ್ಸ್ ಮತ್ತು ವೆಹಿಕಲ್ಸ್ ಮುಖಾಂತರನೇ ಎಲ್ಲ ಕ್ಲೀನ್ ಆಗ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಸೇಫ್ಟಿ ಇಶ್ಯೂಸ್ನ ಇದು ಮಾಡಬಾರ್ದು. ತುಂಬ ಜಾಗೃತಿಯಿಂದ ಕೆಲಸ ಮಾಡಬೇಕು. ಆ್ಯಂಡ್ ನಾವು ಹೋದ ವರ್ಷ ಮತ್ತು ಈ ವರ್ಷ ಸೇರಿ 200 ಜನರಿಗೆ ನಾವು ಪರ್ಮನೆಂಟ್ ಮಾಡಿದ್ದೀವಿ. ಸುಮಾರು ವರ್ಷಗಳಿಂದ ಇದು ಪೆಂಡೆನ್ಸಿ ಇತ್ತು. ಸೊ ಹೋದ ವರ್ಷ 120 ಜನ, ಈ ವರ್ಷ 80 ಜನ. ಸೊ ಎಲ್ಲ ಸೇರಿ ಒಂದು 200 ಜನರಿಗೆ ನಾವು ಪರ್ಮನೆಂಟ್ ಮಾಡಿದ್ದೀವಿ. ಅದೇ ರೀತಿ ನೇರ ಪಾವತಿಯವ್ರಿಗೂ ಸಹ ನಾವೆಲ್ಲ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ಸೊ ಅತಿ ಶೀಘ್ರದಲ್ಲಿ ಅದನ್ನು ನಾವೇನಾದರೂ ನೋಡ್ಬೋದು, ಒಂದು ಪಾಸಿಟಿವ್ ರಿಸಲ್ಟ್. ಆ್ಯಂಡ್ ತಾವೆಲ್ಲರೂ ಒಂದು ವಾರ ಸ್ಟ್ರೈಕ್ ಹೋದಾಗ ಇಡೀ ಸಿಟಿನೇ ಗೊತ್ತಾಗ್ತಾ ಇತ್ತು ಎಷ್ಟು ಕಸ ಎಲ್ಲ ರೋಡ್ಗೆ ಬೀಳ್ತಾ ಇತ್ತು ಅಂತ. ಸೊ ಆದರೂ ಸರ್ MLA ಸರ್ ಹೇಳ್ದಂಗೆ ನಾವು ಸ್ವಚ್ಛತೆ ಮಾಡುವ ಜೊತೆಗೆ ಜನರಲ್ಲಿ ಅರಿವು ಮೂಡಿಸ್ಬೇಕು. ಎಷ್ಟೊಂದು ಕಡೆ ನಮ್ಮ ದಫೆದಾಸು ಯಾರು ಕಸ ಬಿಸಾಕಿದ್ದಾರೆ ಅವ್ರ ಕಡೆಯಿಂದನೇ ಎತ್ತಿಸಿದ್ದಾರೆ. ಎಷ್ಟೊಂದು ಕಡೆ ಜನರಿಗೆ ಫೈನ್ ಹಾಕಿದ್ದಾರೆ. ಸುಮಾರು ಇಲ್ಲಿವರೆಗೂ ಒಂದು 10 ಲಕ್ಷ ಅಟ್ಲೀಸ್ಟ್ ನಾವು ಫೈನ್ ಹಾಕಿದ್ದೀವಿ, ಎಲ್ಲ ನೈಟ್ ಪ್ಯಾಟ್ರೋಲಿಂಗ್ ಮಾಡಿ. ಯಾಕೆಂದರೆ ನಮ್ಮ ಸ್ವಚ್ಛತೆನ ನಾವೇ ಕಾಪಾಡ್ಕೋಬೇಕು. ಫಸ್ಟ್ ನಮ್ಮ ಮನೆಯನ್ನು ನಾವು ಸ್ವಚ್ಛತೆ ಮಾಡ್ಕೋಬೇಕು, ನಮ್ಮ ಏರಿಯಾ ಅಥವಾ ವಾರ್ಡ್ ಸ್ವಚ್ಛತೆ ಮಾಡಬೇಕು. ಅದಾದ ನಂತರ ನಾವು ನಮ್ಮ ಸಿಟಿನ ಸ್ವಚ್ಛತೆ ಮಾಡಬೇಕು. ನಮ್ಮ ಕೆಲಸ ಪಿಕ್ ಮಾಡೋದು. ಬಟ್ ಇನ್ನು ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತರು, ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಪಾಲಿಕೆಯ ಅಧಿಕಾರಿಗಳು ಹಾಗೂ ಎಲ್ಲಾ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ ತುಮಕೂರು.